ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಅದೆಷ್ಟೇ ಅಲರ್ಟ್ ಆಗಿದ್ರು ಕಳ್ಳರ ಕಾಟ ಮಾತ್ರ ತಪ್ಪಲ್ಲ. ಖದೀಮರು ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಪೊಲೀಸರು ರಂಗೋಲೆ ಕೆಳಗೆ ನುಗ್ಗಿದಂತೆ ಕಳ್ಳರನ್ನ ಬಗ್ಗು ಬಡ್ದಿದ್ದಾರೆ. ಒಂದಲ್ಲ ಎರಡಲ್ಲ, ವಿವಿಧ ಪ್ರಕರಣಗಳ ಬೆನ್ನು ಬಿದ್ದ ಪೊಲೀಸರು ಭರ್ಜರಿ ಬೇಟೆಯಾಡಿ ಆರೋಪಿಗಳ ಕೈಗೆ ಕೋಳ ತೊಡಿಸಿದ್ದಾರೆ. ಯಾವ್ಯಾವ ಠಾಣಾ ಪೊಲೀಸರು ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಬನ್ನಿ ನೋಡೋಣ. ಏರ್ಗನ್ ಹಿಡಿದು ಟೆಕ್ಕಿ ಮನೆಗೆ ನುಗ್ಗಿ ದರೋಡೆ. 25 ಲಕ್ಷ ಬೆಲೆಯ ಬಂಗಾರ ದೋಚಿದವರು ಅಂದರ್. ರಾಜಧಾನಿ ಬೆಂಗಳೂರಿನಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ವಿವಿಧ ಠಾಣೆಗಳ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅವುಗಳಲ್ಲಿ ಮೊದಲ ಪ್ರಕರಣ, ಜೆಜೆ ನಗರ ಪೊಲೀಸರು ಟೆಕ್ಕಿಯೊಬ್ಬರ ಮನೆಗೆ ನುಗ್ಗಿ ಏರ್ಗನ್ ತೋರಿಸಿ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಅಶ್ರಫ್ ಮತ್ತು ಅಫ್ಜಲ್ ಅಲಿಯಾಸ್ ಡಿಚ್ಚಿಯನ್ನು ಬಂಧಿಸಿದ್ದಾರೆ. ಜುಲೈ 6ರಂದು ನಡೆದಿದ್ದ ಈ ದರೋಡೆ ವೇಳೆ ಮನೆಯ ಮಹಿಳೆಯ ಮೇಲೂ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿಯಾಗಿದ್ದರು. ತನಿಖೆ ವೇಳೆ ದರೋಡೆಗೆ ಏರ್ಗನ್ ಬಳಸಿರುವುದು ಬೆಳಕಿಗೆ ಬಂದಿದ್ದು, ಮಾರಾಟವಾಗದೆ ಉಳಿದ ಚಿನ್ನಾಭರಣ ಹಾಗೂ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮನೆ ಡೇ ಟೈಮಲ್ಲಿ ಮನೆ ಕಳ್ಳತನ ಆಗಿದೆ. ಇದರಲ್ಲಿ ನಕಲಿ ಪಿಸ್ತೂಲ್ ತೋರಿಸಿ ಒಬ್ಬ ಆರೋಪಿ ಮನೆಯಿಂದ ಆಡಾಗಲೇ ಗೋಲ್ಡ್ ಮತ್ತು ಕ್ಯಾಶ್ ತೊಗೊಂಡೋಗಿದ್ರು. ಅದರಲ್ಲಿ 139 ಗ್ರಾಮ್ಸ್ ಗೋಲ್ಡ್ ಮತ್ತು 8 ಲಕ್ಷ ಕ್ಯಾಶ್ ಮತ್ತು ಒಂದು 2 ವೀಲರ್ ಸೀಸ್ ಆಗಿದೆ. ಟೋಟಲ್ 25.50 ಲ್ಯಾಕ್ಸ್ ವರ್ತ್ ಇದೆ. ಇನ್ನೊಂದೆಡೆ ಆವಲಹಳ್ಳಿ ಪೊಲೀಸರು 50ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದ ನೊಟೋರಿಯಸ್ ಕಳ್ಳ ಸೀನಾ ಅಲಿಯಾಸ್ ಕರಾಟೆ ಸೀನಾ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಮಾರಗೊಂಡಮಹಳ್ಳಿ ವ್ಯಾಪ್ತಿಯ ಮನೆಯಲ್ಲಿ ಸುಮಾರು 450 ಗ್ರಾಂ ಚಿನ್ನಾಭರಣ ಕಳವು ಪ್ರಕರಣದಲ್ಲಿ ಈತನ ಬಂಧನವಾಗಿದ್ದು, ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾನೆನ್ನಲಾಗಿದೆ. ಕದ್ದ ಚಿನ್ನವನ್ನು ಆಸಿಫ್ ಮತ್ತು ಪ್ರದೀಪ್ಗೆ ಮಾರಾಟ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಇನ್ನು ಈ ಆಸಿಫ್ ಮದುವೆ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳವು ಮಾಡುತ್ತಿದ್ದ. ಮದುವೆ ಮನೆಯ ಕೊಠಡಿಗಳು ಲಾಕ್ ಆಗಿದ್ದ ವೇಳೆ ಮಾಸ್ಟರ್ ಕೀ ಬಡಿಸಿ ಬಾಗಿಲು ತೆರೆಯುತ್ತಿದ್ದ ಆರೋಪಿಯು ಚಿನ್ನಾಭರಣ ಕಳವು ಮಾಡುತ್ತಿದ್ದ ಎನ್ನಲಾಗಿದೆ. ಬಂಧಿತನಿಂದ 340 ಗ್ರಾಂ ಚಿನ್ನಾಭರಣ ಹಾಗೂ ಒಂದು ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸತ್ಯ ಎಂಬ ಆರೋಪಿಯೊಬ್ಬನನ್ನ ಬಂಧಿಸಿದ್ದಾರೆ. 1.5 ತಿಂಗಳ ಹಿಂದೆ ಕ್ರೋಮಾ ಶೋರೂಮ್ಗೆ ನುಗ್ಗಿ ಗ್ರಿಲ್ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕಳವು ಮಾಡಿದ್ದ. ಆರೋಪಿಯ ಪತ್ತೆಗಾಗಿ ಸುಮಾರು 380 ಕಿಲೋಮೀಟರ್ ವ್ಯಾಪ್ತಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ಪೊಲೀಸರು ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸದ್ಯ ಆರೋಪಿಯಿಂದ 24 ಲಕ್ಷ ರೂಪಾಯಿ ಮೌಲ್ಯದ 4 ಮ್ಯಾಕ್ಬುಕ್, 2 ಟ್ಯಾಬ್, 5 ಲ್ಯಾಪ್ಟಾಪ್ ಹಾಗೂ 11 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸ್ಟೋರ್ ಅಲ್ಲಿ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಸ್ ಅದೆಲ್ಲ ಕಳ್ಳತನ ಆಗಿತ್ತು. ಇದರಲ್ಲಿ ಒಟ್ಟಾಗಿ ಟೋಟಲ್ ಇಲ್ಲಿವರೆಗೆ 9 ಲ್ಯಾಪ್ಟಾಪ್ಸ್, 2 ಟ್ಯಾಬ್ಲೆಟ್ಸ್, 11 ಮೊಬೈಲ್ ಫೋನ್ಸ್ ಎಲ್ಲ ಹೊಸ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಟೋಟಲ್ ಅರೌಂಡ್ 20 ಲಕ್ಷ ವ್ಯಾಲ್ಯೂದು. ಆರೋಪಿಯವರು ತಮಿಳುನಾಡುವಿಂದ ಬಂದು ಇಲ್ಲಿ ಮಾಡಿದರು. ತಮಿಳುನಾಡುವಲ್ಲಿ ಒಂದು ಹಳೆ ಕೇಸ್ ಇದೆ ಆರೋಪಿ ಮೇಲೆ. ಬಟ್ ಇದು ಆರೋಪಿಯವರು BCA ಮಾಡಿದ್ದಾರೆ. ಅವರು ಎಜುಕೇಟೆಡ್ ಆರೋಪಿಯವರು ಈ ಥರ ಯಾಕೆ ಮಾಡಿದರು ಮತ್ತು ನಮ್ಮವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಬೇಸಿಸ್ ಮೇಲೆ ಈ ಕೇಸ್ಗೆ ಡಿಟೆಕ್ಟ್ ಮಾಡಿ. ಮತ್ತೊಂದೆಡೆ ಐಷಾರಾಮಿ ಕಾರುಗಳ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿದ್ದ ವಂಚಕರ ಜಾಲ ಭೇದಿಸಿರೋ ಆಡುಗೋಡಿ ಪೊಲೀಸರು 4 ಆರೋಪಿಗಳ ಕೈಗೆ ಕೋಳ ಹಾಕಿದ್ದಾರೆ. ಈ ಪ್ರಭಾಕರ್, ವೇಣುಗೌಡ, ಪ್ರಶಾಂತ್ ಹಾಗೂ ಭಾಗೇಶ್ ಎಂಬ ಈ 4 ಕಾರು ಬ್ರೋಕರ್ಗಳಂತೆ ಕೆಲಸ ಮಾಡ್ತಿದ್ರು. ಅಡಮಾನಕ್ಕೆ ಇಡಲಾದ ದುಬಾರಿ ಕಾರುಗಳ RC ಕಾರ್ಡ್ ನಕಲಿ ಮಾಡಿ ಮತ್ತೆ ಅಡಮಾನ ಇಟ್ಟು ಹಲವು ಜನರಿಗೆ ವಂಚಿಸುತ್ತಿದ್ರು. ಕಾರ್ಯಾಚರಣೆಯಲ್ಲಿ 2 ಫಾರ್ಚುನರ್, 1 ವೋಲ್ವೋ, 1 ಇನ್ನೋವಾ, 1 ಫೋರ್ಡ್ ಹಾಗೂ 1 ಸ್ವಿಫ್ಟ್ ಸೇರಿ ಒಟ್ಟು 7 ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲೀಡರ್ಶಿಪ್ ಅಲ್ಲಿ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಳ್ಳೆಯ ಡಿಟೆಕ್ಷನ್ ಆಗಿದೆ. ಇದರಲ್ಲಿ 2 ಪ್ರಕರಣದ ಡಿಟೆಕ್ಷನ್ ಆಗಿ ಟೋಟಲ್ 815 ಗ್ರಾಮ್ಸ್ ಗೋಲ್ಡ್, 9.50 ಲ್ಯಾಕ್ಸ್ ಕ್ಯಾಶ್ ಮತ್ತು 1 ಕಾರ್ ಸೀಸ್ ಆಗಿ ಒಟ್ಟಾಗಿ 1.28 crores ವ್ಯಾಲ್ಯೂದು ಗೋಲ್ಡ್, ಕ್ಯಾಶ್ ಮತ್ತು ಕಾರ್ ಇದೆ. ಇದರಲ್ಲಿ ಫಸ್ಟ್ ಪ್ರಕರಣದಲ್ಲಿ ಒಂದು ಟೋಟಲ್ 475 ಗ್ರಾಮ್ಸ್ HBT ಆಗಿದೆ. ಮನೆ ಕಳ್ಳತನ ಆಗಿ ಅದರಲ್ಲಿ ಸಿಕ್ಕಿದೆ ಅದು. ಇನ್ನೊಂದು ಪ್ರಕರಣದಲ್ಲಿ ಮ್ಯಾರೇಜ್ ಹಾಲಲ್ಲಿ ಒಬ್ಬ ಆರೋಪಿ ಪದೇ
ಈ ಥರ ಅವ್ರ ಮ್ಯಾರೇಜ್ ಹಾಲಲ್ಲಿ ಯಾವಾಗ ಜನ ಅಲ್ಲಿ ಬ್ಯುಸಿ ಇರ್ತಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವ್ರು ಅಲ್ಲಿ ಅಟೆಂಪ್ಟ್ ಮಾಡಿ ಕೆಲಸ ಮಾಡಿ ಅವ್ರದ್ದು ಕಳ್ತನ ಮಾಡಿದ್ದಾರೆ. ಟೋಟಲ್ 47 lakhs ವರ್ತ್. ಒಟ್ಟಾರೆ ನಗರದ ವಿವಿಧ ಠಾಣೆಗಳ ಪೊಲೀಸರು ನಡೆಸಿದ ಈ ಸರಣಿ ಕಾರ್ಯಾಚರಣೆಗಳಲ್ಲಿ ದರೋಡೆಕೋರರು, ಸರಣಿ ಕಳ್ಳರು ಹಾಗೂ ವಂಚಕರಿಗೆ ಬಿಗ್ ಶಾಕ್ ನೀಡಿದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.